ಮಕ್ಕಳಿರುವರು ತಮ್ಮ ಎಲ್ಲಿ ತನಕ, ಹೆಣ್ಣು ಮಕ್ಕಳಿರುವರು ತಮ್ಮ ಎಲ್ಲಿ ತನಕ, ಬಾಳು ಬೆಳಗೋ ತನಕ, ಬಾಳು ಬೆಳಗೋ ತನಕ, ಸಂದಾಗ ಬರುವರು ತಮ್ಮ ಉಳಿದನಕ, ಸಂದಾಗ ಬರುವರು ತಮ್ಮ ಉಳಿದನಕ, ಮಣ್ಣು ಮುಚ್ಚೋ ತನಕ, ಮಣ್ಣು ಮುಚ್ಚೋ ತನಕ. ಯಾಕೆ ಬಡದಾಡ್ತಿರ್ತಮ್ಮ, ಯಾಕೆ ಬಡದಾಡ್ತಿರ್ತಮ್ಮ, ಮಾಯಮೇ ಸಂಸಾರನೇ ನೀವೋಗರೇ ತಮ್ಮ ಮಣ್ಣಾಮೂ ಮಣ್ಣಾಮೂ. ಅಣ್ಣ ತಮ್ಮ ಅಕ್ಕ ತಂಗಿಯಲ್ಲಿ ತನಕ, ನಿನ್ನ ತಮ್ಮ ಅಕ್ಕ ತಂಗಿಯಲ್ಲಿ ತನಕ, ಬಾಳು ಬೆಳಗೋ ತನಕ, ಬಾಳು ಬೆಳಗೋ ತನಕ, ಸತ್ತಾಗ ಬರುವರು ತಮ್ಮ ಉಳಿದನಕ, ನೀವು ಸತ್ತಾಗ ಬರುವರು ತಮ್ಮ ಉಳಿದನಕ, ಮಣ್ಣು ಮುಚ್ಚೋ ತನಕ, ಬೆಂಕಿ ಹಚ್ಚೋ ತನಕ. ಯಾಕೆ ಬಡದಾಡ್ತಿರ್ತಮ್ಮ, ಯಾಕೆ ಬಡದಾಡ್ತಿರ್ತಮ್ಮ, ಮಾಯಮೇ ಸಂಸಾರನೇ ನೀವೋಗರೇ ತಮ್ಮ ಮಣ್ಣಾಮೂರ್ತಿ ಮಣ್ಣಾಮೂರ್ತಿ. ಒಂದು ಮಣ್ಣು ನಿನ್ನದು ಎಲ್ಲಿ ತನಕ, ಹೆಣ್ಣು ಒಂದು ಮಣ್ಣು ನಿನ್ನದು ಎಲ್ಲಿ ತನಕ, ಹೆಣ್ಣಿನ ಹೊರಳಿಗೆ ಕುಡಿಕೆ ಬೀರೋ ತನಕ, ಹೆಣ್ಣು ಒಂದು ಮಣ್ಣು ನಿನ್ನದು ಎಲ್ಲಿ ತನಕ. ಇಂದಿರಾರಮಣ ಗೋವಿಂದ ಗೋವಿಂದ, ಆಂಜನೇಯ ವರದ ಗೋವಿಂದ ಗೋವಿಂದ, ಪುಷ್ಪಾಪುರ ಮಾರಮ್ಮ ತಾಯಿ ಪಾದಕ್ಕೆ ಗೋವಿಂದ ಗೋವಿಂದ, ವೆಂಕಟೇಶ್ವರ ಪಾದಕ್ಕೆ ಗೋವಿಂದ ಗೋವಿಂದ, ಆಂಜನೇಯ ವರದ ಗೋವಿಂದ ಗೋವಿಂದ, ಬೆಟ್ಟಳ್ಳಿ ಮಾರಮ್ಮ ತಾಯಿ ಪಾದಕ್ಕೆ ಗೋವಿಂದ ಗೋವಿಂದ, ರಾಮದೇವರ ಪಾದಕ್ಕೆ ಗೋವಿಂದ ಗೋವಿಂದ, ಆಂಜನೇಯ ವರದ ಗೋವಿಂದ ಗೋವಿಂದ, ಕಾಲಭೈರವನ ಪಾದಕ್ಕೆ ಗೋವಿಂದ ಗೋವಿಂದ, ದೊಡ್ಡವರು ಸಿದ್ದಪ್ಪಾಜಿಯವರ ಪಾದಕ್ಕೆ ಗೋವಿಂದ ಗೋವಿಂದ. ಮಲ್ಲಯ್ಯ ಎಲ್ಲರೂ ಕೂಗಿದ್ದಾರೆ, ಎಲ್ಲರೂ ಜೋರಾಗಿ ಕೂಗಿ ನಮ್ಮ ವೆಂಕಟೇಶ್ವರವರ ಆತ್ಮಕ್ಕೆ ಮೋಕ್ಷವನ್ನು ಬಯಸಬೇಕು ಅಂತ ಇವತ್ತು ನಮ್ಮ ಈ ಗ್ರಾಮದಲ್ಲಿ ಹನೂರು ತಾಲೂಕಿನ ಪುಷ್ಪಾಪುರ ಗ್ರಾಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಪುಣ್ಯ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಶಾಗ್ಯ ಗ್ರಾಮದ ಒಂದು ಪಕ್ಕದಲ್ಲಿ ಬರ್ತಕ್ಕಂಥ ಈ ಪುಷ್ಪಾಪುರ ಗ್ರಾಮ ಮಾರಮ್ಮ ತಾಯಿಯ ಅರ್ಚಕರಾಗಿ ಕಾಲ ಕಳೆದು ನಮ್ಮನ್ನೆಲ್ಲ ಬಿಟ್ಟು ಹೋದಂತ ವೆಂಕಟರಮಣ ಶೆಟ್ಟರವರ ಆತ್ಮಕ್ಕೆ ಮೋಕ್ಷವನ್ನ ವೈಕುಂಠವನ್ನ ಬಯಸುವುದಕ್ಕೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ದೀರಾ. ತಾವೆಲ್ಲರೂ ಕೂಡ ಭೂಕೈಲಾಸ ಚರಿತ್ರೆ ಎಂಬತಕ್ಕಂಥ ಎಲ್ಲಾ ದೇವತೆಗಳು ಬರುವಂತಹ ಕಥೆಯನ್ನು ಕೇಳಿದ್ದೀರಾ. ಈ ಎಲ್ಲಾ ದೇವತೆಗಳು ನಾರಾಯಣ, ವಿಷ್ಣು, ಬ್ರಹ್ಮದೇವ ಎಲ್ಲರ ಹೆಸರು ಕೂಡ ಬರುತ್ತೆ. ಅಯ್ಯಪ್ಪ ಸ್ವಾಮಿ ನಾಮಕರಣನೂ ಕೂಡ ಈ ಕಥೆಯಲ್ಲಿ ಬರುತ್ತೆ. ತಾವೆಲ್ಲರೂ ಕೂಡ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ ಗಣಪತಿಯ ಭೂಲೋಕವನ್ನು ಕೈಲಾಸ ಮಾಡಿದಂತ ಈ ಕಥೆಯನ್ನ ಈ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಹಾಡಿ ಕೊಂಡಾಡೋಣ. ಎಲ್ಲರೂ ಒಂದ್ಸಾರಿ ಜೋರಾಗಿ ಹೋಗಿ ಅವರಿಗೆ ಜಯಘೋಷವನ್ನು ಸಾರೋದ್ರ ಜೊತೆಗೆ ಅವರಿಗೆ ವೈಕುಂಠವನ್ನು ಬಯಸೋಣ. ಕರ್ಪೂರಾಜ್ ಇಂದಿರಾರಮಣ ಗೋವಿಂದ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಮಾರಮ್ಮ ತಾಯಿ ಪಾದಕ್ಕೆ ಗೋವಿಂದ ಗೋವಿಂದ. ಇವತ್ತು ಕೂಗ್ರವ ಜೋರಾಗೆ ಗೋವಿಂದ ಗೋವಿಂದ. ಈ ಚಿಕ್ಕ ಮಕ್ಕಳಿಗಂತೂ ಗೊತ್ತಿರಲ್ಲ ವಿಲ್ಲ ಹೆಚ್ಚಾಗಿ. ನಮ್ಮಂತ ಯುವಕರು ಪುಣ್ಯಾತ್ಮರು ಗೊತ್ತಿದ್ರು ಕೂಗಲ್ಲ, ದುಡ್ಡು ಕೊಟ್ಟಿಲ್ಲ ಅವನೇ ಕೂಗಳ್ಳಿ ನಾವೇ ಕೂಗೋದು ಅಂತ. ಆಂಜನೇಯ ವರದ ಗೋವಿಂದ ಗೋವಿಂದ, ಪುಷ್ಪಾಪುರ ಮಾರಮ್ಮ ತಾಯಿ ಪಾದಕ್ಕೆ ಗೋವಿಂದ ಗೋವಿಂದ. ವೈಭೋಗವಾದ ಕೊಂಡದಲ್ಲಿ ಕೆಂಡವನ ಆದು ತಾಯಿಯ ಸೇವೆಯನ್ನು ಮಾಡುತ್ತಿದ್ದಂತ ತಮ್ಮಡಪ್ಪನವರು ನಮ್ಮ ಪುಷ್ಪಾಪುರ ಮಾರಮ್ಮನ ಕೊಂಡ ಅಂದ್ರೆ ಬಹಳ ಹೆಸರುವಾಸಿಯಾದದ್ದು.
ಇಂಥ ತಾಯಿಯ ಕೊಂಡವನ್ನ ಅನಂತ ವರ್ಷಗಳ ಕಾಲ ಹಾಯ್ದು ಆ ತಾಯಿಯ ಒಂದು ಮಡಿಲಲ್ಲಿ ಇವತ್ತು ಪ್ರಾಣ ಬಿಟ್ಟಂತ ಈ ಮಹಾನುಭಾವರ ಪುಣ್ಯ ದಿವಸ ಇವತ್ತು ನಾವು ಪುಷ್ಪಾಪುರ ಗ್ರಾಮದಲ್ಲಿ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಶುಭ ಫಲಗಳನ್ನು ಕೊಡ್ಲಿಕ್ಕೆ ಹೋಗಿ ಗೋವಿಂದ ಗೋವಿಂದ ಪ್ರಭುಜಿ ಬಾಲಾಜಿ ತಿರುಪತಿ ವಾಸ ಗೋವಿಂದ ಗೋವಿಂದ ಅಂಜನಾದ್ರಿ ವಾಸ ಗೋವಿಂದ ಗೋವಿಂದ ತಿರುಪತಿ ವಾಸ ಗೋವಿಂದ ಗೋವಿಂದ ಬಿಳಿಗಿರಿ ವಾಸ ಗೋವಿಂದ ಗೋವಿಂದ ಪೊರೆಯೋ ಪಾಪ ವಿನಾಶ ಗೋವಿಂದ ಗೋವಿಂದ ಈಶ ಜಯ ಜಯ ಜಗದೀಶ ಜಯ ಗೋವಿಂದ ಎಪಿಸಲು ನಿನ್ನ ನಾಮ ಪರಮಾನಂದ ಜಯ ಜಯ ಜಗದೀಶ ಜಯ ಗೋವಿಂದ ಶ್ವೇತಾದ್ರಿ ವಾಸ ಗೋವಿಂದ ಗೋವಿಂದ ಅಂಜನಾದ್ರಿ ವಾಸ ಗೋವಿಂದ ಗೋವಿಂದ ಬಾಲಾಜಿ ತಂದೆಯು ನೀನೆ ತಾಯಿಯು ನೀನೆ ನಂಬಿದ ಭಕ್ತರ ಬಂಧುವು ನೀನೆ ತಂದೆಯು ನೀನೆ ತಾಯಿಯು ನೀನೆ ನಂಬಿದ ಭಕ್ತರ ಬಂಧುವು ನೀನೆ ಸುಂದರ ನಯನ ಚಂದಿರ ವದನ ಫಲಗೋವೆ ರಮಣ ಸುಂದರ ನಯನ ಚಂದಿರ ವದನ ಫಲಗೋವೆ ರಮಣ ತೋರೋ ನಿನ್ನೆಯ ಚರಣ ಸ್ವಾಮಿ ಗೋವಿಂದ 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 ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಶ್ವೇತಾದ್ರಿ ವಾಸ ಗೋವಿಂದ ಗೋವಿಂದ ಅಂಜನಾದ್ರಿ ವಾಸ ಗೋವಿಂದ ಗೋವಿಂದ ಬಾಲಾಜಿ ದಾಸನ ಮೇಲೆ ಕೋಪ ಕರಗದೆಯನ್ನು ನಾ ಮಾಡಿದ ಪಾಪ ದಾಸನ ಮೇಲೆ ಕೋಪ ಕರಗದೆಯನ್ನು ನಾ ಮಾಡಿದ ಪಾಪ ನಿನ್ನನ್ನು ನೋಡದ ಕಣ್ಣುಗಳೇ ಪೂಜಿಸದ ಕೈಗಳೇನೋ ಶೋಕದ ಬಾಳಿನೇಕೋ ವ್ಯರ್ಥದ ಜನ್ಮವಿದೇಕೋ ಸ್ವಾಮಿ ಗೋವಿಂದ ಗೋವಿಂದ ಮಾರಮ್ಮ ತಾಯಿ ಪಾದಕ್ಕೆ ಗೋವಿಂದ ಗೋವಿಂದ ಬೆತ್ತಳ್ಳಿ ಮಾರಮ್ಮ ತಾಯಿ ಪಾದಕ್ಕೆ ಗೋವಿಂದ ಗೋವಿಂದ ದೇವರ ಪಾದಕ್ಕೆ ಗೋವಿಂದ ಗೋವಿಂದ ಕಮ್ಮಡಪ್ಪನವರ ವೆಂಕಟೇಶ ಶೆಟ್ಟರವರ ಪಾದಕ್ಕೆ ಗೋವಿಂದ ಗೋವಿಂದ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ ಸೇರುವೆ ನಿನ್ನ ಪಾದಾರವಿಂದ ಕರೆದು ಮುಖದು ನಾನು ಹೇ ಗೋವಿಂದ ತಿರುಪತಿ ವಾಸ ಗೋವಿಂದ ಗೋವಿಂದ ಅಂಜನಾದ್ರಿ ವಾಸ ಗೋವಿಂದ ಗೋವಿಂದ ಪ್ರಭು ಶ್ರೀನಿವಾಸ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ
ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ ದರಗ ದೊಡ್ಡವರ ಪಾದಕ್ಕೆ ಗೋವಿಂದ ಗೋವಿಂದ ಸಿದ್ದಪ್ಪಾಜಿ ಸ್ವಾಮಿಯವರ ಪಾದಕ್ಕೆ ಗೋವಿಂದ ಗೋವಿಂದ. ಎಲ್ಲರೂ ಕೂಗಿದ್ದಾರೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ವೆಂಕಟರಮಣ ಶೆಟ್ಟರವರ ಆತ್ಮಕ್ಕೆ ಮೋಕ್ಷವನ್ನು ಬಯಸುವಂತ ಈ ಪುಣ್ಯ ದಿವಸದಲ್ಲಿ ನಾವು ಯಾವ ಭೂಕೈಲಾಸ ಚರಿತ್ರೆ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯಕಥೆಯನ್ನ ಹರಿನಾಮಸ್ಮರಣೆಯನ್ನ ಭಕ್ತಿಯಿಂದ ಮಾಡಿ ನಾವೆಲ್ಲರೂ ಕೂಡ ಅವರ ಕೃಪೆಗೆ ಪಾತ್ರ ಆಗೋಣ. ಮೆರವಪುರದೊಳಗೆ ಸಿರಿಯವನೆನಿಸಿದ ಪರಮ ಪುರುಷ ಹರಿಚರಿತೆಯ ಮಾಡಿ ಮೆರವಪುರದೊಳಗೆ ಸಿರಿಯವನೆನಿಸಿದ ಪರಮ ಪುರುಷ ಹರಿಚರಿತೆಯ ಪಾಡೆ ಆಡಿಕೋಗಳ ಅಭಿಮೋದರಲಿಪುದು ಆಡಿಕೋಗಳ ಅಭಿಮೋದರಲಿಪುದು ಸುರುಚಿರ ಭಾಗ್ಯ ಸುವಾಸಿತರು. ರಾಮ ರಾಮ ಜಯ ರಾಮ 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 ಜಯ ಸೀತಾರಾಮ. ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ಸೀತಾರಾಮ. ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ. ನಮ್ಮ ಭಾರತ ದೇಶದ ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂಥ ಸಾವಿರಾರು ವರ್ಷಗಳಿಂದ ಇವತ್ತಿಗೂ ಇಡ್ತಕ್ಕಂಥ ಮಹಾಪವಿತ್ರವಾದ ಪುಣ್ಯಭೂಮಿ ಲಂಕಾ ಎಂಬತಕ್ಕಂಥ ದೇಶ. ಆ ಲಂಕಾ ಎಂಬ ಹೆಸರನ್ನ ಕೇಳಿದಾಗ ನಮಗೆ ಜ್ಞಾಪಕಕ್ಕೆ ಬರೋದು ರಾಮಾಯಣ. ರಾಮ, ಸೀತಾ, ಆಂಜನೇಯ, ಕುಂಭಕರ್ಣ ಎಲ್ಲಾರ ಹೆಸರು ಕೂಡ ರಾಮಾಯಣದಲ್ಲಿ ಬರ್ತಕ್ಕಂಥ ಎಲ್ಲಾರ ಹೆಸರು ಬರುತ್ತೆ. ಆದರೆ ರಾಮಾಯಣ ನಡೆಯುವುದಕ್ಕೆ ಮುನ್ನ ನಡೆದಂತಹ ಕಥೆಯೇ ಭೂಕೈಲಾಸ ಕಥೆ. ಮುಂದೆ ರಾಮಾಯಣ ನಡಿಬೇಕಾದ್ರೂ ಕೂಡ ಈ ಕಥೆನೇ ಕಾರಣ. ಈ ಲಂಕಾ ಎಂಬ ದೇಶದಲ್ಲಿ ದಶಕಂಠಧನನಾಗಿರ್ತಕ್ಕಂಥ ರಾವಣ ದಾನವ ಕುಲ ಚಕ್ರವರ್ತಿಯಾಗಿ ಪರಶಿವನ ಪ್ರಿಯ ಭಕ್ತನಾಗಿ ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಕೈಲಾಸ ಅಂದ್ರೆ ಅವನಿಗೆ ಅತ್ತೆ ಮನೆ ಇದ್ದಾಗೆ ಎಷ್ಟೊತ್ಲಾರು ಹೋಯ್ತಿದ್ದ, ಎಷ್ಟೊತ್ಲಾರು ಬರ್ತಿದ್ದ. ಜೊತೆಗೆ ಎತ್ತ ತಾಯಿಯ ಪರಮದಾಸ, ಒಂದು ಹುಲ್ಲುಕಡ್ಡಿ ಎತ್ತಿಡಬೇಕಾದ್ರೂ ತಾಯಿ ಹತ್ರ ಬರ್ತಿದ್ದ. ಮಾತೃದೈವಭವ, ಪಿತೃದೈವಭವ, ಆಚಾರ್ಯ ದೈವಭವ ಅಂತ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ನಿಜವಾದ ದೇವರು ಮೂರೇ ದೇವರಂತೆ. ಈ ಕಡೆ ಗಮನ ಕೊಡಿ. 9 ತಿಂಗಳು ಒತ್ತು ಎತ್ತು ಮುತ್ತಿಟ್ಟು ತುತ್ತಿಟ್ಟು ಸಾಕಿಸಲಹಿದ ತಾಯಿ ಮೊದಲನೇ ದೇವರು. ಎರಡನೇ ದೇವರು ನಮ್ಮ ಜನ್ಮಕ್ಕೆ ಕಾರಣನಾದ ತಂದೆ. ಮೂರನೇ ದೇವರು ನಮಗೆ ವಿದ್ಯೆ ಸಂಸ್ಕಾರದಾರಿ ದೀಪಗಳನ್ನು ತೋರಿಸ್ತಕ್ಕಂಥ ಗುರು. ಈ 3 ದೇವರು ಒಳಗಡೆ 300 ಮುಕ್ಕೋಟಿ ದೇವರುಗಳು ತುಂಬಿದಾರಂತೆ. ಎತ್ತ ತಾಯಿ ತಂದೆಯನ್ನು ಪೂಜಿಸಿದವನು ಒಬ್ಬ ಮಗನೇ. ದೇಶ ಸುತ್ತಿದರೇನು, ಕೋಶ ಓದಿದರೇನು, ಎತ್ತವರನ್ನ ಪೂಜಿಸದೇ ಇರುವಂತ ಮಗನು ಒಬ್ಬ ಮಗನೇ. ನಾವು ಕಾಶಿ ರಾಮೇಶ್ವರಕ್ಕೆ ಹೋದ್ರೆ ಏನು ಪ್ರಯೋಜನ, ತಿರುಪತಿ ಬಿಳಿಗಿರಂಗನ ಬೆಟ್ಟಕ್ಕೆ ಹೋದ್ರೆ ಏನು ಪ್ರಯೋಜನ, ಮದೇ ಮಹದೇಶ್ವರನ ಹರಕೆ ಹೊತ್ತರೆ ಏನು ಪ್ರಯೋಜನ. ಎತ್ತವರನ್ನ ಮೊದಲು ಪೂಜಿಸು, ಎತ್ತವರನ್ನ ಮೊದಲು ಧ್ಯಾನಿಸು ಅಂತ ಹೇಳ್ತಾರೆ ದೊಡ್ಡವರು. ಆ ಎತ್ತ ತಾಯಿ ತಂದೆಯನ್ನು ಪೂಜಿಸ್ಬಿಟ್ರೆ 300 ಮುಕ್ಕೋಟಿ ದೇವರುಗಳು ಒಲಿತಾರಂತೆ. ಈ ಕೈಲಾಸದಲ್ಲಿ ಒಂದ್ಸಾರಿ ಗಣಪತಿ ಮತ್ತು ಪಕ್ಕದಲ್ಲಿ ಮುರುಘ, ಯಾರು ಷಣ್ಮುಖ, ಇಬ್ಬರು ಇರಬೇಕಾದ್ರೆ ಇವರಿಬ್ಬರಲ್ಲಿ ಯಾರಿಗೆ ಅಗ್ರ ಪೂಜೆ ಕೊಡಬೇಕು ಅಂತ ಶಿವ ಕೇಳ್ತಾನೆ. ಈ ನಾರದ್ರು ಹೇಳ್ತಾರೆ, ಈ ಬ್ರಹ್ಮಾಂಡವನ್ನು ಯಾರು 3 ಸುತ್ತು ಬೇಗ ಹೋಗಿ ಸುತ್ತಕೊಂಡ್ ಬರ್ತಾರೋ ಅವ್ರಿಗೆ ಅಗ್ರ ಪೂಜೆ. ಹಾಗಂದ ಕೂಡಲೇ ಮುರುಘ ಇದ್ನಲ್ಲ, ಯಾರೋ ಕಾರ್ತಿಕ, ಈ ಮುರುಘ ಇವನು ವಾಹನ ಯಾವುದು ಗೊತ್ತೇ, ನವಿಲು. ಬರ್ರಂತ ಹಾರಬಿಟ್ಟ ಹತ್ಕೊಂಡು ಅರ್ಧ ದಾರಿಗೆ ಹೊರಟಾಗವನು. ಇವನ್ ಇನ್ನೂ ಹೊರಟೇ ಇಲ್ಲ. ಯಾರೋ ಗಣಪತಿ, ಇವನು ವಾಹನ ಯಾವ್ದು ಹೇಳಿ, ಇಲ್ಲಿ ಇದು ಸ್ಟಾರ್ಟಿಂಗ್ ಟ್ರಬಲ್, ಸ್ಟಾರ್ಟ್ ಆಗೋದೇ ಕಷ್ಟ ಇದು. ಯೋ ಗಣಪತಿ, ಅವನಾಗ್ಲೇ ಅರ್ಧ ದಾರಿಗೆ ಹೊರಟೋದನ್ನ, ಇನ್ನೂ ಇಲ್ಲೇ ಇದ್ದೀಯಲ್ಲಯ್ಯ, ಇನ್ನೆಷ್ಟೊತ್ತಿಗೆ ನೀವು 3 ಬ್ರಹ್ಮಾಂಡ ಸುತ್ಕೊಂಡ್ಬರೋದು. ಕ್ಷಣಕಾಲ ಯೋಚನೆ ಮಾಡಿದ ಗಣಪತಿ ಏನ್ ಮಾಡಿದಂತೆ ಗೊತ್ತೇ, ಪಾರ್ವತಿ ಪರಮೇಶ್ವರ ಅಪ್ಪ ಅಮ್ಮ ಇಬ್ರು ನಿಂತಿದ್ರಲ್ಲ, ಅವರಿಬ್ಬರು ಸುತ್ತಾನು 3 ಸುತ್ತು ಸುತ್ತಬಿಟ್ಟು ನಿಂತ್ಕೊಂಡ. ನನಗೆ ಮೊದಲನೇ ಪೂಜೆ ಅಂದ. ಅದೇಗೆ ಆ ಮುರುಘ ಆ ಷಣ್ಮುಖ ಎಲ್ಲನೂ ಸುತ್ತಾಕೊಂಬರಕ್ ಹೋಗೋಣ, ಯಾವ್ದನ್ನ ಬ್ರಹ್ಮಾಂಡನ. ಇಲ್ಲಿ ಪರಶಿವನು ನನ್ನ ತಂದೆ, ಅವನು ಹೊಟ್ಟೆ ಒಳಗೆ 14 ಬ್ರಹ್ಮಾಂಡಗಳಿದೆ. ನಾನು ತಂದೆ ತಾಯಿಗಳನ್ನೇ 3 ಸುತ್ತಿರೋದ್ರಿಂದ ಎಲ್ಲಾ ದೇವತೆಗಳು ಎಲ್ಲಾ ಲೋಕನು ಸುತ್ತಕೊಂಡು ಬಂದಷ್ಟು ಶಕ್ತಿ ನನಗೆ ಬಂತು. ಈಗ ನನಗೆ ಅಗ್ರ ಪೂಜೆ ಇಲ್ವಾ ಉಂಟೋ? ಆಗ ನಾರದ್ರು ಹೇಳುತ್ತೆ, ನಿನಗೆ ಅಗ್ರ ಪೂಜೆ. ಅಲ್ಲಿಗೆ ನೋಡಿ
ಗಣಪತಿಗೆ ಅಗ್ರ ಪೂಜೆ ಸಿಕ್ತು, ಬ್ರಹ್ಮಾಂಡ ಸುತ್ತಬೇಕಾಗಿಲ್ಲ, ತಾಯಿ ತಂದೆನ ಸುತ್ತಬಿಟ್ಟ ಅವನು. ತಾಯಿ ತಂದೆನೇ ದೇವರು ಅಂದ. ಅದಕ್ಕೆ ಜಗದೊಳಗೆ ಇವತ್ತು ನಾವು ಮಾಡ್ತಾ ಇರುವಂತ ಪುಟ್ಟರಂಗ ಶೆಟ್ಟರು ತಂದೆಯ ಸ್ಥಾನದಲ್ಲಿ ಮಕ್ಕಳು ಮೊಮ್ಮಕ್ಕಳು ಬಂಧು ಬಳಗದ ಎಲ್ಲರನ್ನೂ ಕೂಡ ಸಂಪಾದನೆ ಮಾಡಿ ಮಾರಮ್ಮ ತಾಯಿಯ ಗುಡ್ಡಪ್ಪನವರಾಗಿ ತಮ್ಮಡಪ್ಪನವರಾಗಿ ತಮ್ಮ ಸೇವೆ ಸಲ್ಲಿಸಿ ಭಗವಂತನಲ್ಲಿ ಮೋಕ್ಷಸ್ಥರಾದವರು. ಇವತ್ತು ಪುಷ್ಪಾಪುರ ಗ್ರಾಮದಲ್ಲಿ ಈ ಒಂದು ಆಸ್ತಿನ ಕಳ್ಕೊಂಡವರು ಈ ಮಂತಂದವರು. ಈ ಕಳ್ಕೊಂಡ ಆಸ್ತಿನ ಮತ್ತೆ ಪಡ್ಕೊಳಕ್ಕಾಗಲ್ಲ. ಜಮೀನು ಹೊಲ ಗದ್ದೆ ಮನೆ ಮಠ ಆಸ್ತಿ ಕಳ್ಕೊಂಡದನ್ನು ಮತ್ತೆ ಪಡ್ಕೋಬಹುದು, ಇಲ್ಲಿ ಕಳ್ಕೊಂಡು ಇನ್ನೊಂದು ತಗೋಬಹುದು. ಆದ್ರೆ ಕಳ್ಕೊಂಡ ಮೇಲೆ ಮತ್ತೆ ಸಿಗದಂತ ಆಸ್ತಿ ಯಾವುದಪ್ಪ ಅಂದ್ರೆ ಈ ಪ್ರಾಣ. ಇದು ಹೋದ್ಮೇಲೆ ಮತ್ತೆ ಬರೋಲ್ಲ. ಅದಕ್ಕೆ ನೋಡಿ, ಇದನ್ನ ಇರೋ ತನಕ ನಾವು ಕಾಪಾಡಿಕೊಂಡು ಒಳ್ಳೆಯದಕ್ಕೆ ಉಪಯೋಗಿಸ್ಕೋಬೇಕು. 4 ತಿಂಗಳು ಗರ್ಭವತಿ ಆಗಿರುವ ಸಂದರ್ಭದಲ್ಲಿ ತಾಯಿ ಹೊಟ್ಟೆ ಒಳಗಡೆ ಈ ಹೃದಯ ಬಡಿತ ಶುರುವಾಯ್ತದಂತೆ. ಈ ಗಡಿಯಾರ, ಈ ಹೃದಯ ಶುರುವಾಗೋದು 4 ತಿಂಗಳ ಗರ್ಭಿಣಿ ಆಗ್ತಾಳೆ ನೋಡಿ, ಡಾಕ್ಟರ್ ಚೆಕಪ್ಗೆ ಅಂತ ಹೋಯ್ತಾರಲ್ಲ, ಮಗು ಹೆಂಗಿದೆ ಅಂದಾಗ ಹೃದಯ ಬಡಿತ ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರು ಚೆಕ್ ಮಾಡ್ಬಿಟ್ಟು. ಆಗ ಶುರುವಾದ ಈ ಗಡಿಯಾರ ಇನ್ನು ನಿಂತೋಗೋದು ಯಾವಾಗ ಗೊತ್ತೇ? ಹುಟ್ಟಿ ಭೂಲೋಕದಲ್ಲಿ ಓದಿ ವಿದ್ಯಾವಂತನಾಗಿ ಮದುವೆಯಾಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಹೆಣ್ಣು ಮುದುಕನಾಗಿ ನೋಡಿ ಇವತ್ತು ರೀತಿ ನಮ್ಮ ವೆಂಕಟರಂಗ ಶೆಟ್ಟರು ಪ್ರಾಣ ಬಿಟ್ರಲ್ಲ, ಪ್ರಾಣ ಬಿಟ್ಬಿಡ್ತಾನಲ್ಲ, ಆವತ್ತು ನಿಂತೋಗೋದು ಈ ಗಡಿಯಾರ. ನಾವು ಮನೆಯಲ್ಲಿ ಯಾತಕ್ಕಿರೋ ಗಡಿಯಾರ ವರ್ಷಕ್ಕೊಂದ್ಸಲ ಕೆಟ್ಟೋಯ್ತವೆ, ಸೆಲ್ ಹಾಕ್ಬೇಕು, ಅವಕ್ಕೆ ರಿಪೇರಿ ಮಾಡ್ಕೊಂಬಂದು ಹಾಕ್ಬೇಕು. ನೋಡಿ ಈ ಗಡಿಯಾರ ತಾಯಿ ಹೊಟ್ಟೆ ಒಳಗೆ 4 ತಿಂಗಳಲ್ಲಿ ಬಡಿತ ಶುರುವಾದ ಗಡಿಯಾರ ಅದು ನಿಂತುಕೊಳ್ಳೋದು ಯಾವಾಗ ಅಂದ್ರೆ ಜೀವನದ ಕೊನೆಯಲ್ಲಿ. ಈ ಗಡಿಯಾರ ನಿಂತುಗಳಲ್ಲ, ನಿಂತೋದ ಮೇಲೆ ಇದನ್ನು ಸರ್ ಮಾಡಕ್ಕಾಗಲ್ಲ. ಮನೇಲಿರೋ ಗಡಿಯಾರಕ್ಕೆ ಶೆಲ್ ಹಾಕ್ಬೋದು, ಇದು ಕಾಕಾಯ್ತದ ಇಲ್ಲ. ಕೆಲವರು ಅಂತಾರೆ, ನಮ್ಮ ಪ್ರಬಣ್ಣ ಅಂತವ್ರೆ, ಒಳ್ಳೊಳ್ಳೆ ಡಾಕ್ಟರ್ ಅವ್ರು ಈಗೇನ್ಸ ಅಂತಾರೆ. ನಿಜ, ಡಾಕ್ಟರ್ ಇದ್ದಾರೆ. ಊಟಕ್ಕೆ ಮುಂಚೆ 2 ಮಾತ್ರೆ, ಊಟ ಆದ್ಮೇಲೆ 2 ಮಾತ್ರೆ ತಕೊಂಡು ಈ ಗಡಿಯಾರಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡು ಇನ್ನೊಂದು 2 ವರ್ಷ ಎಕ್ಸ್ಟ್ರಾ ಓಡಿಸ್ಕೊಳ್ಳೋದಷ್ಟೇ. ನಿಂತೋಗೋದಂತೂ ಗ್ಯಾರಂಟಿ ಅಲ್ವಾ? ಇದನ್ನ ನಾವು ಒಂದು ಒಳ್ಳೆ ತಂದೆಲ್ಲ ಆರೋಗ್ಯವಂತರಾಗಿ ಊಟೋಪಚಾರಗಳಲ್ಲಿ ಔಷಧಿ ಮಾತ್ರೆಗಳನ್ನು ತಗೊಂಡು ಸ್ವಲ್ಪ 1-2 ವರ್ಷ ಮುಂದಕ್ಕೆ ಓಡಿಸ್ಕೋಬಹುದು ಅಷ್ಟೇ. ನಿಂತೋಗೋದು ನಿಜ ತಾನೇ? ಅಂದ್ರೆ ಈ ಗಡಿಯಾರ ನಿಲ್ಲೋದಕ್ಕೆ ಮುಂಚೆ ಭಗವಂತನ ಮೆಚ್ಚುವಂತೆ ನಾವು 4 ದಿವಸ ಜೀವನ ಮಾಡಬೇಕು. ಮೋಸ ವಂಚನೆಗಳನ್ನು ತ್ಯಜಿಸಿ ನನ್ನದು ಎಂಬ ಅಹಂಕಾರವನ್ನೇ ಬಿಟ್ಟು ಪರಮಾತ್ಮನಲ್ಲಿ ನಾವು ಮೋಕ್ಷವನ್ನ ಪಡ್ಕೋತೀವಲ್ಲ, ಅದೊಂದೇ ನಮ್ಮ ಜೊತೆಯಲ್ಲಿ ಬರೋದು. ನಮ್ಮ ವೆಂಕಟರಂಗ ಶೆಟ್ಟರ ಜೊತೆಯಲ್ಲಿ ಹೋಗಿರೋದು ಅದೊಂದೇ. ಇವತ್ತು ಈ ಭೂಕೈಲಾಸ ಕಥೆಯಲ್ಲಿ ತಾಯಿ ತಂದೆಯನ್ನು ಪೂಜೆ ಮಾಡ್ತಾನೆ, ತಾಯಿಗೆ ಪರಮದಾಸನ ಆಗ್ತಾನೆ ರಾವಣ. ದಶದಿಕ್ಕುಗಳಲ್ಲಿ ಹೆಸರು ಮಾಡ್ತಾನೆ. ಯಾವುದರಿಂದ? ಆ ತಾಯಿಯ ಸೇವೆಯಿಂದ. ಇವತ್ತು ನಾವು ಮುಂದೆ ಎಷ್ಟೇ ಕೋಟಿ ಕೊಟ್ಟರು ಕೂಡ ಅವರು ನಮ್ಮ ವೆಂಕಟರಂಗ ಶೆಟ್ಟರನ್ನ ಕರ್ಕೊಂಬರಕ್ಕಾಗಲ್ಲ. ಅವ್ರು ಬರಲ್ಲ, ಸಿಗಲ್ಲ. ಅವರು ಯಾರು ಹೋಗಿ ಜೊತೆಲಿ ಕರ್ಕೊಂಬರಾಗಿದೆಯಾ ಅಥವಾ ಯಾರಾದ್ರೂ ಜೊತೆಲಿ ಹೋಗಕ್ಕಾಯ್ತದ? ಒಬ್ಬರು ಸತ್ತವ್ರ ಜೊತೆಲಿ ಒಬ್ರು ಹೋಗಂಗ್ ಇದ್ಬಿಟ್ಟಿದ್ರೆ ಈ ಪ್ರಪಂಚನೇ ಖಾಲಿ ಆಗ್ಬಿಡೋದು. ಪ್ರೀತಿಯಾಗಿರೋ ಜೊತೆಲೆಲ್ಲ ಹೊಂಟೋಗ್ಬೋದಾಗಿತ್ತು. ಯಾರು ಹೋಗಲ್ಲ ನೋಡಿ. ಎಲ್ಲೋ 1000ಕ್ಕೋ 10,000ಕ್ಕೋ ಮಗ ಸತ್ತನೆಂಬ ಸುದ್ದಿ ಕೇಳಿ ತಾಯಿ ಸತ್ತು ಹೋಗ್ಬೋದು, ತಾಯಿ ಸತ್ತಳೆಂಬ ಸುದ್ದಿಯನ್ನು ಕೇಳಿ ಮಗ ಪ್ರಾಣ ಬಿಡ್ಬೋದು ಅಷ್ಟೇ ಹೊರತು ಜೊತೆಲಿ ಯಾರು ಹೋಗಕ್ಕಾಗಲ್ಲ. ಬರುವಾಗ್ಲೂ ಜಗತ್ತಿಗೆ ಒಬ್ಬನೇ, ಈ ಜಗತ್ತು ಬಿಟ್ಟು ಹೋಗುವಾಗ್ಲೂ ಕೂಡ ಒಬ್ಬನೇ. ಮಧ್ಯದ 4 ದಿವಸದಲ್ಲಿ ಹೆಂಡತಿ ಗಂಡ ಮನೆ ಮಠ ಆಸ್ತಿ ಅಂತಸ್ತು ಅಣ್ಣ ತಮ್ಮ ಚಿಕ್ಕಪ್ಪ ಬಾವ ಷಡ್ಕ ದೊಡ್ಡಪ್ಪ ಅಂತ ಈ ಒಂದು ಬಾಂಧವ್ಯವಿರುತ್ತೆ ನೋಡಿ. ಈ ನೆನಪು ಮಾತ್ರ ಉಳ್ಕೊಳ್ಳುತ್ತೆ ಹೊರತು ಇನ್ಯಾವುದು ಉಳ್ಕೊಳ್ಳಲ್ಲ. ನಮ್ಮ ಒಳ್ಳೆತನ, ಒಂದು ಸ್ನೇಹ. ಈಗ ಇವರಿಬ್ರು ಬಂದವ್ರೆ, ನನ್ನ ಸ್ನೇಹಕ್ಕೆ ಬೆಲೆ ಕೊಟ್ಟು ತುಂಬಾ ಬೇಜಾರು ಮಾಡ್ಕೊಂಡ್ರು, ಯಾಕಂದ್ರೆ ಊಟ ಮಾಡ್ಕೊಂಡ್ ಬರ್ಬೇಕಾಯ್ತು ಅಂತ. ನೋಡಿ, ಆ ಸ್ನೇಹಕ್ಕೆ ನಾವು ಬೆಲೆ ಕಟ್ಟಕ್ಕಾಗತ್ತಾ? ಇಲ್ಲ. ಅವ್ರ ಕೆಲಸ ಮಾಡ್ತಾವ ಪಾಪ, ಯಾಕೆ ಸುತ್ತ ಕಾವಲು ಕಾಯ್ಬೇಕಲ್ಲ. ನೀವು ಇಲ್ಲಿ ಬಂದು ಕೂತಿದ್ದೀರಾ, ಅದಕ್ಕೆ ಅವೆಲ್ಲ ನೋಡ್ಕತಾವೆ. ಅದರಿಂದ ಈ ನೆನಪು, ಈ ಮಾಡಿರ್ತಕ್ಕಂಥ ಒಂದು ಒಳ್ಳೆ ಕೆಲಸ ನಮ್ಮ ಜೊತೆಯಲ್ಲಿ ಬರುತ್ತೆ ಹೊರತು ಇನ್ನೇನು ಬರಲ್ಲ. ಇವತ್ತು ನಮ್ಮ ವೆಂಕಟರಂಗ ಶೆಟ್ಟರನ್ನ ಕೊಂಡಾಡುವಂತ ಒಂದು ಗೀತೆಯನ್ನು ಈ ಸಂದರ್ಭದಲ್ಲಿ ಆಡೋಣ. ಕರ್ಪೂರಾಚಿ. ಪುಷ್ಪಾಪುರ ಗ್ರಾಮದಲ್ಲಿ ಬಾಳಿ ಬದುಕಿದ ವೆಂಕಟರಂಗ ಶೆಟ್ಟರೇ, ಎಲ್ಲರ ಬಿಟ್ಟು ವೈಕುಂಠ ಸೇರಿದಿರಾ. ಮಾರಮ್ಮ ತಾಯಿಯ ಗುಡ್ಡಪ್ಪನಾಗಿ ಅಗ್ನಿ ಕೊಂಡವ ಹಾಯ್ದು ತಾಯಿಯ ಸೇವೆ ಮಾಡಿದ ವೆಂಕಟರಂಗ ಶೆಟ್ಟರೇ, ನಿಮಗೆ ಕೋಟಿ ನಮನಗಳು. ಅಯ್ಯೋ
ಜನರ ಹೆಗಲಿನಲ್ಲಿ ಪುಷ್ಪಪುರ ಗ್ರಾಮದ ಬೀದಿಯಲ್ಲಿ 4 ಜನರ ಹೆಗಲಿನಲ್ಲಿ ಪುಷ್ಪಪುರ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ವೆಂಕಟೇಶ್ವರವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ವೆಂಕಟೇಶ್ವರವರ ಕೊನೆಗಳಿಗೆ 4 ಜನರ ಹೆಗಲಿನಲ್ಲಿ ಪುಷ್ಪಪುರ ಗ್ರಾಮದ ಬೀದಿಯಲ್ಲಿ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗ ಜಾರಿತು ಊರೊಳಗೆ ವೆಂಕಟೇಶ್ವರವರೇ ಅಯ್ಯೋ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗ ಜಾರಿತು ಊರೊಳಗೆ ಈ ಮನದನದಾಯಿ ದೀಪ ಹಾರಿದೋಯಿತಲ್ಲೋ ಶಿವನೇ ಮಾರಮ್ಮ ತಾಯಿಯ ತಂದಪ್ಪನವರು ಎಲ್ಲರ ಬಿಟ್ಟು ಹೋದರು ಶಿವನೇ 4 ಜನರ ಹೆಗಲಿನಲ್ಲಿ ಪುಷ್ಪಪುರ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ವೆಂಕಟೇಶ್ವರವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ವೆಂಕಟೇಶ್ವರವರ ಕೊನೆಗಳಿಗೆ 4 ಜನರ ಹೆಗಲಿನಲ್ಲಿ ವೆಂಕಟೇಶ್ವರೇ ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ವೆಂಕಟೇಶ್ವರೇ ಮಾರಪ್ಪನ ತಮ್ಮಪ್ಪನವರೇ ಬಂದು ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಆಲು ತುಂಬವ ಎರೆದವರೇ ಕೊನೆಯ ಪೂಜೆಯ ಮಾಡವರು ಹಾಲು ತುಂಬವ ಎರೆದವರೇ ನಿಮ್ಮ ಕೊನೆಯ ಪೂಜೆಯ ಮಾಡವರೇ 4 ಜನರ ಹೆಗಲಿನಲ್ಲಿ ಪುಷ್ಪಪುರ ಗ್ರಾಮದ ಬೀದಿಯಲ್ಲಿ 4 ಜನರ ಹೆಗಲಿನಲ್ಲಿ ಪುಷ್ಪಪುರ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ವೆಂಕಟೇಶ್ವರವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ವೆಂಕಟೇಶ್ವರವರ ಕೊನೆಗಳಿಗೆ 4 ಜನರ ಹೆಗಲಿನಲ್ಲಿ ವೆಂಕಟೇಶ್ವರೇ
ಬಿದಿರು ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಒಳಗೆ. ಬಿದಿರು ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಒಳಗೆ. ಜವರಾಯ ನಾನು ಭೂಮಿಗೆ ಬಂದ ಸರಿಯಾದ ಮರವನ್ನು ಕಡಿದೈದ. ಜವರಾಯ ನಾನು ಭೂಮಿಗೆ ಬಂದ ಸರಿಯಾದ ಮರವನ್ನು ಕಡಿದೈದ. 4 ಜನರ ಜಗತ್ತಿನಲ್ಲಿ ಬಾಬುರ ಗ್ರಾಮದ ಬೀದಿಯಲ್ಲಿ ಯಾರದ ಮೆರವಣಿಗೆ ನಮ್ಮ ವೆಂಕಟರವರ ಮೆರವಣಿಗೆ. ಯಾರದವ್ವ ಮೆರವಣಿಗೆ ನಮ್ಮ ವೆಂಕಟರವರ ಕೊನೆಗಳಿಗೆ. 4 ಜನರ ಹೆಗಲಿನಲ್ಲಿ ಪುಷ್ಪಪುರ ಗ್ರಾಮದ ಬೀದಿಯಲ್ಲಿ ಯಾರದವ್ವ ಮೆರವಣಿಗೆ ನಮ್ಮ ವೆಂಕಟರವರ ಮೆರವಣಿಗೆ. ಯಾರದವ್ವ ಮೆರವಣಿಗೆ ನಮ್ಮ ವೆಂಕಟರವರ ಕೊನೆಗಳಿಗೆ. 4 ಜನರ ಹೆಗಲಿನಲ್ಲಿ ವೆಂಕಟರೇ ಅಯ್ಯೋ. ಇಂದಿರಾರಮಣ ಗೋವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ ಪುಷ್ಪಾಪುರ ಮಾರಮ್ಮ ತಾಯಿ ಪಾರಕ್ಕಿ ಗೋವಿಂದ ಗೋವಿಂದ ವೆಂಕಟೇಶ್ವರವರ ಪಾರಕ್ಕಿ ಗೋವಿಂದ ಗೋವಿಂದ. ಇಲ್ಲಿ ರಾವಣ ದಶ ದಿಕ್ಕುಗಳಲ್ಲಿ ಹೆಸರು ಮಾಡಿರ್ತಕ್ಕಂಥ ಈ ಪುಣ್ಯಾತ್ಮ ಮುಂದೆ ನಾನು ಮಾಡಬೇಕಾದ ಕಾರ್ಯ ಯಾವುದಿದೆ ಅಂತ ಸಭೆಯೊಳಗೆ ಕೇಳ್ತಾನೆ. ನಮ್ಮ ಸೇನಾಧಿಪತಿಗಳೇ, ಮಂತ್ರಿವರ್ಗದವರೇ, ನಿಮ್ಮ ಕಾರ್ಯಗಳೆಲ್ಲ ಚೆನ್ನಾಗಿ ನಡೀತಾ ಇದೆ ತಾನೆ? ನಡೀತೆ ಮಹಾಪ್ರಭು. ಬಲ ಬಲ, ನೀವಿರೋರ್ ತನಕ ನನಗೆ ಯಾವ ಭಯವಿಲ್ಲ. ಈ ದಶ ದಿಕ್ಕುಗಳಲ್ಲಿ ಹೆಸರು ಮಾಡಿರುವ ದಶಕಂಠ ರಾವಣ ಮಂಡು ಮಾಡಬೇಕಾದ ಕಾರ್ಯ ಯಾವುದಿದೆ? ಯಾಕೆಂದ್ರೆ ಇವನು ಹುಟ್ಟಿರೋದೇ ಹರಿಯಗೆ ವೈರಿಯಾಗಿ. ತ್ರಿಜನ್ಮ ಮೋಕ್ಷ ಅಂತ ಕರೀತಾರೆ ಇದಕ್ಕೆ. ತ್ರಿಜನ್ಮ ಮೋಕ್ಷ ಅಂದ್ರೆ ವೈಕುಂಠದ ದ್ವಾರಪಾಲಕರಾಗಿರ್ತಕ್ಕಂಥ ಜಯ ವಿಜಯರು ಬಾಗಿಲು ಕಾಯಬೇಕಾದ್ರೆ ಅವರಿಗೆ ದುರಹಂಕಾರ ಅನ್ನೋದು ತುಂಬಿ ತೊಳಕಾಡುತ್ತಿರುತ್ತೆ. ಯಾಕೆ ಗೊತ್ತೇ? ಶ್ರೀಹರಿಯ ಬಾಗಿಲಲ್ಲಿರ್ತಕ್ಕಂಥ ಅವರು ನಾವು ನಮ್ಮನ್ನು ನೋಡಿದ ಮೇಲೆ ಪರಮಾತ್ಮನ್ ನೋಡಬೇಕು ಬಂದವರು. ಈ ಮಿನಿಸ್ಟ್ರಿಗಿಂತ ಮಿನಿಸ್ಟ್ರಿ ಪಿ ಎಗಳವರಲ್ಲ, ಅವ್ರಿಗೆ ಬಹಳ ಹೆಚ್ಚಂತೆ. ಹೆಚ್ಚು ಅಂದ್ರೇನು, ನಾವು ಮೊದಲು ಅವ್ರನ್ನ ಸರ್ ಮಾಡ್ಕೋಬೇಕು. ಒಳಗ ಮಿನಿಸ್ಟ್ರು ಸುಮ್ಮನೆ ಕೂತಿದ್ರು ಬಿಡಲ್ಲ ಕಣೆ, ಒಳಗ ಮೀಟಿಂಗ್ ಅವರ ಅಂತಾನೆ. ಪಾಪ ಅವ್ನು ಸುಮ್ಮನೆ ಖಾಲಿಯಾಗಿ ಕೂತಿರ್ತಾನೆ, ಪಾಪ ಬಿಡಲ್ಲ ಇವ. ಇಲ್ಲ ಕಣಪ್ಪ, ನಾನು ಅರ್ಜೆಂಟ್ ಆ ಸಾಹೇಬ್ರು ನೋಡ್ಲೇಬೇಕು. ಅಯ್ಯೋ ನೋಡಕ್ಕಾಗಲ್ಲ, ಮೀಟಿಂಗ್ ಅವ್ರ ಮೊದ್ಲು ನನ್ ನೋಡು ಸಾಹೇಬ್ರೆ. ಮೊದ್ಲು ನಿಮ್ಮನ್ನ ನೋಡಿದ್ರೆ ಅವ್ರು ನೋಡ್ದಂಗೆ ನಮ್ಗೆ ಮಿನಿಸ್ಟ್ರೇ ಬೇಕಾಗಿಲ್ಲ, ನಿಮ್ಮನ್ನ ನೋಡ್ಬೇಕು ನಾವು, ನೀವು ನಮ್ ಕೆಲಸ ಮಾಡ್ಕೊಡ್ಬೇಕು ಅಂದಾಗ ಹೋಗೋಳಕ್ಕೆ ಹಂಗಂದ್ಬಿಡ್ತಾನೆ. ಈ ವೈಕುಂಠದ ಜಯ ವಿಜಯರಿರ್ತಾರಲ್ಲ, ದುರಹಂಕಾರದಲ್ಲಿ ಸನಕಾದಿ ಮುನಿಗಳು, ಸನಕ, ಸನಂದ, ಸನತ್ ಸುಜಾತ ಎಂಬತಕ್ಕಂಥ ಸನಕಾದ ಋಷಿಗಳು ವೈಕುಂಠಕ್ಕೆ ಬಂದಾಗ ಅಹಂಕಾರದಿಂದ ತಡೀತಾರೆ. ಇಲ್ಲಪ್ಪ, ದಯವಿಟ್ಟು ತಡಿಬೇಡಿ, ಬಿಡಿ ನಮ್ಮನ್ನ. ನಾವು ಹರಿಯ ನಾಮಸ್ಮರಣೆಯನ್ನು ಮಾಡಿ ಹರಿನಾಮಾಮೃತದ ಸಾರವನ್ನು ಹಾಡಿ ಯಾವ ಹರಿಯ ದರ್ಶನಕ್ಕಾಗಿ ಬಂದಿದ್ದೀವಿ, ನಮ್ಮನ್ನು ತಡಿಬೇಡಿ. ಎಂತೆಂತ ಮಹಾನುಭಾವರನ್ನೇ ಬಿಡದ ನಾವು ನಿಮ್ಮಂತ ಬಡಜೋಗಿಗಳನ್ನು ಬಿಡಕ್ ಸಾಧ್ಯವಾ? ಬಿಡೋದೆಲ್ಲ ಹೋಗಿ, ಬಿಡ್ಲೇಬೇಕು. ಬಿಡಲ್ಲ. ನೀವು ಶಾಪಗ್ರಸ್ತರಾಗ್ತಿರೇ, ನೀವ್ಯಾರೋ ಶಾಪ ಕೊಡೋದಕ್ಕೆ ಬಡಜೋಗಿಗಳ ಅಂತ ಕುತ್ತಿಗೆ ಹಿಡಿದು ಆಚೆ ತಳ್ತಾರೆ. ಆಗ ಕುಪಿತರಾದ ಆ ಸನಕಾದ ಋಷಿಗಳು ಜಯ ವಿಜಯರಿಗೆ ಏನಂತ ಶಾಪ ಕೊಡ್ತಾರೆ? ಭೂಲೋಕದಲ್ಲಿ ನೀವು ಭೂಲೋಕದಲ್ಲಿ ಜನ್ಮವನ್ನ ತಾಳಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಅಂತ ಶಾಪವನ್ನ ಕೊಟ್ಟು ಹೋದಾಗ, ಆಗ ಹಟ್ಟ ಮೇಲೆ ಒಲಿರ್ತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಜಯ ವಿಜಯರು ಹೋಗಿ ನಾರಾಯಣನ ಪಾದಕ್ಕೆ ಬೀಳ್ತಾರೆ. ನಾವು ಮಾಡಿದ ಅಪರಾಧವಾಯಿತು. ಸನಕಾದ ಋಷಿಗಳನ್ನು ತಡೆದು ನಾವು ಶಾಪಗ್ರಸ್ತರಾಗಿದ್ದೇವೆ, ನಮ್ಮನ್ನು ಕಾಪಾಡು ನಾರಾಯಣ, ವೈಕುಂಠವಾಸ ಅಂದಾಗ ಗಮನ ಕೊಡಿ. ಆಗ ನಾರಾಯಣ ಹೇಳ್ತಾನೆ, ಬೆಂಕಿಯು ತಾನುಟ್ಟಿದ ಜಾಗವನ್ನೇ ಸುಡುವಂತೆ ನಿಮ್ಮಲ್ಲಿರ್ತಕ್ಕಂಥ ಅಹಂಕಾರ ಅಜ್ಞಾನ ನಿಮ್ಮನ್ನೇ ಸುಟ್ಟಾಕಿತು. ಮಹಾ ತಪಸ್ವಿಗಳಾದ ಸನಕಾದ ಋಷಿಗಳನ್ನು ತಡೆದು ಶಾಪಗ್ರಸ್ತರಾಗಿರುವಿರಿ. ಆ ಶಾಪವನ್ನು ಅನುಭವಿಸೇ ತೀರಬೇಕು. ಹೇಳಿ, ನನ್ನ ಮಿತ್ರರಾಗಿ 7 ಜನ್ಮಗಳನ್ನೆತ್ತಿ ನನ್ನ ಬಳಿಗೆ ಬರುವಿರೋ, ನನ್ನ ಶತ್ರುಗಳಾಗಿ 3 ಜನ್ಮ ಎತ್ತಿ ನನ್ನ ಬಳಿಗೆ ಬರುವಿರೋ. ಶಾಪ ಅಂತೂ ತಪ್ಸಕ್ಕಾಗಲ್ಲ, ಆದ್ರೆ
ಮಿತ್ರರಾಗಿ ನನಗೆ ಬೇಕಾದಂತ ವ್ಯಕ್ತಿಗಳಾಗಿ 7 ಜನ್ಮ ಎತ್ಕೊಂಡ್ ಬರ್ತಿರೋ, ಅಥವಾ ನನಗೆ ವಿರೋಧ ವ್ಯಕ್ತಿಗಳಾಗಿ ನನಗೆ 3 ಜನ್ಮ ಎತ್ಕೊಂಡ್ ಬರ್ತಿರೋ ಅಂದಾಗ ಜಯ ವಿಜಯರು. ಶತ್ರುಗಳಾದ್ರೂ ಪರವಾಗಿಲ್ಲ ಪರಮಾತ್ಮ, ನಿನ್ನ ದರ್ಶನ ಬಿಟ್ಟು, ನಿನ್ನ ಸೇವೆಯನ್ನು ಬಿಟ್ಟು, ನಿನ್ನ ವೈಕುಂಠವನ್ನು ಬಿಟ್ಟು ಹೆಚ್ಚು ಹೊತ್ತು ಇರಲಾರೆವು. ಶತ್ರುಗಳಾದ್ರೂ ಪರವಾಗಿಲ್ಲ, 3 ಜನ್ಮ ಅಂತಾರೆ. ತಥಾಸ್ತು ಅಂತಾನೆ ನಾರಾಯಣ. ಆಗ ನಾರದರು ಹೇಳ್ಕೊಡ್ತಾರೆ, ಮೊದಲನೆಯ ಜನ್ಮ ಹಿರಣ್ಯಕಶ್ಯಪು ಮತ್ತು ಯಾವ ಕಶ್ಯಪ ಬ್ರಹ್ಮ ಮತ್ತು ದಿತಿದೇವಿಯ ಗರ್ಭಸಂಜಾತರಾಗಿ ಹಿರಣ್ಯಕಶ್ಯಪು ಎಂಬತಕ್ಕಂಥ ಮೊದಲನೇ ಜನ್ಮ. ಎರಡನೆಯ ಜನ್ಮ ಕೃತಯುಗದಲ್ಲಿ ಪ್ರಹ್ಲಾದನ ಕಾಲ, ಹಿರಣ್ಯಕಶ್ಯಪು. ಎರಡನೆಯ ತ್ರೇತಾಯುಗದಲ್ಲಿ ನಮ್ಮ ಇವತ್ತಿನ ಕಥಾನಾಯಕನಾದ ರಾವಣ ಕುಂಭಕರ್ಣ. ಮೂರನೆಯ ಜನ್ಮ ದ್ವಾಪರದಲ್ಲಿ ಶಿಶುಪಾಲ ದಂತವಕ್ರ. ನೋಡಿ, ಇವು ಮೂರು ಜನ್ಮಗಳು. ಈ 3 ಜನ್ಮಗಳನ್ನೇ ತ್ರಿಜನ್ಮ ಮೋಕ್ಷ ಅಂತ ಕರೀತಾರೆ. ಈ ಪವಿತ್ರವಾಗಿರ್ತಕ್ಕಂಥ ನಾರಾಯಣನಿಗೆ ವೈರಿಯಾದರೂ ಕೂಡ ವೈಕುಂಠವನ್ನ ಪಡ್ಕೊಂಡವರು ಯಾರು? ಪ್ರಹ್ಲಾದನ ಕಥೆಯಲ್ಲಿ ಹಿರಣ್ಯಕಶ್ಯಪು, ಹಿರಣ್ಯಾಕ್ಷ ಹರಿಯನ್ನ ಬೈತಿದ್ರು, ಹೇ ಹರಿ, ನೀನು ಕೊಂದಾಕ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅಂತ. ಅದರ ಪ್ರಹ್ಲಾದ ಭಕ್ತಿಯಿಂದ ಹಾಡ್ತಿದ್ದ, ಅವನು ಸ್ವಲ್ಪ ಶಕ್ತಿಯಿಂದ ಆಡ್ತಿದ್ದ. ಆದ್ರೆ ಇಬ್ರು ಭಗವಂತನ ಭಕ್ತರೆ. ಇವತ್ತು ನಮ್ಮ ವೆಂಕಟರಂಗ ಶೆಟ್ರು ಕೂಡ ಭಗವಂತನ ಭಕ್ತನಾಗಿ ವೈಕುಂಠವನ್ನ ಸೇರುವುದಕ್ಕೆ ತ್ರಿಜನ್ಮ ಮೋಕ್ಷದಲ್ಲಿ ಒಂದು ಕತೆ, ರಾವಣ ಕುಂಭಕರ್ಣರ ಕತೆ. ಅಂದ್ರೇನು? ಭೂಕೈಲಾಸ ಕತೆ. ಈ ರಾವಣ 10 ತಲೆಗಳುಳ್ಳವನಾಗಿರ್ತಕ್ಕಂಥ ಅವನು ಪ್ರತಿನಿತ್ಯ ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡುತ್ತಿರಬೇಕಾದ್ರೆ ಮುಂದೆ ನಾನು ಮಾಡಬೇಕಾದ ಕೆಲಸ ಯಾವುದು ಅಂದಾಗ ಅವನು ಬಂದಿರೋದೇ ಹರಿಗೆ ವೈರಿಯಾಗಿ, ಶಿವನಿಗೆ ಭಕ್ತನಾಗುಟ್ಟಿರೋದು ಇವನು. ಅದಕ್ಕೆ ರಾಮ ಇವನಿಗೆ ಪರಮ ವೈರಿ, ಅವನೇ ನಾರಾಯಣ ತಾನೆ. ಇಲ್ಲೇನಾಗಿದೆ? ಆ ಬಂಧು ಬಾಂಧವರೆಲ್ಲಾರನ್ನು ಕೇಳಿದಾಗ, ನೀನು ಅಮ್ಮ ನೀ ಅದೆಷ್ಟು ಮಾತಾಡ್ತೀಯಮ್ಮ, ನೀನು ಮಾತು ನಿಲ್ಸು ಒಂಚೂರ. ಇಲ್ಲೇನಾಗಿದೆ? ಮಾತು ಕಡಿಮೆ ಮಾಡಿ ಒಂಚೂರು, ಸ್ವಲ್ಪ ಗಮನ ಕೊಟ್ರೆ ಕಥೆ ಅರ್ಥ ಆಯ್ತದೆ. ಇಲ್ಲಿ ನೀನು ಮಾಡಬೇಕಾದ ಕಾರ್ಯ ದಿಗ್ವಿಜಯ. ದಿಗ್ವಿಜಯ ಅಂದ್ರೆ ಆ ದಿಗ್ವಿಜಯದಲ್ಲಿ ಜಯವನ್ನು ಸಾಧಿಸಿಬಿಟ್ರೆ ನಿನ್ನನ್ನ ಎದುರಿಸೋರು ಈ ಬ್ರಹ್ಮಾಂಡದಲ್ಲಿ ಯಾರು ಇಲ್ಲ ಅಂದಾಗ ದಿಗ್ವಿಜಯಕ್ಕೆಲ್ಲ ಸಲವತ್ತುಗಳನ್ನು ಸಿದ್ಧ ಮಾಡಿಕೊಂಡು ನಮ್ಮಮ್ಮನ ಆಶೀರ್ವಾದವನ್ನು ಪಡ್ಕೊಂಡು ನಾನು ಈಗಲೇ ದಿಗ್ವಿಜಯ ಕೊಡ್ತೇನೆ ಅಂತ ಈ ಮಹಾನುಭಾವನಾಗಿರ್ತಕ್ಕಂಥ ರಾವಣ ಪ್ರತಿಯೊಂದು ಕೆಲಸಕ್ಕೂ ಒಂದು ಉಲ್ಕಡ್ಡಿ ಎತ್ತಿಡೋದಕ್ಕೂ ತಾಯಿ ಹತ್ರ ಬರ್ತಿದ್ನಲ್ಲ. ಆ ತಾಯಿಯನ್ನ, ಅಮ್ಮ ನಿನ್ನ ಮಗನಾಗಿರ್ತಕ್ಕಂಥ ರಾವಣ ಚತುರ್ದಶ ಭುವನಗಳಲ್ಲಿ ಕೀರ್ತಿಯನ್ನು ಪಡೆಯುವ ದಿಗ್ವಿಜಯದಲ್ಲಿ ಜಯವನ್ನು ಸಾಧಿಸಲು ಹೊರಟಿದ್ದಾನೆ, ಆಶೀರ್ವಾದ ಮಾಡುವಂತ ಓಡ್ ಬಂದ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿದ. ಹೋಗಿ ಬಾ ಮಗನೇ, ನೀನ್ ಹಿಡಿದ ಕಾರ್ಯ ಜಯಿಸ್ಕೊಂಡು ಬಾ, ನನ್ನ ಆಶೀರ್ವಾದ ಯಾವಾಗ್ಲೂ ನಿನ್ ಜೊತೆಲಿದೆ ಮಗನೇ, ಹೋಗಿ ಬಾ. ನೋಡಿದ್ರ ಆ ತಾಯಿ ಹೆಂಗಂತ ತಲೆ ಸವರ್ಬಿಟ್ರೆ ಮಗ ಯಾವ ಕೆಲ್ಸಕ್ಕೆ ಹೋದ್ರು ಜಯಿಸ್ಕೊಂಡ್ ಬರ್ತಾನಂತೆ. ಅದಕ್ಕೆ 300 ಮುಕ್ಕೋಟಿ ದೇವರುಗಳ ಆಶೀರ್ವಾದಕ್ಕಿಂತ ಎತ್ತ ತಾಯಿ ತಂದೆಯ ಆಶೀರ್ವಾದ. ಪ್ರಪಂಚದಲ್ಲಿ ನಾವೇನ್ ಬೇಕಾದ್ರೂ ಆನ್ಲೈನ್ ಬುಕ್ ಮಾಡಬಹುದು, ಏನ್ ಬೇಕಾದ್ರೂ ತರಿಸಬಹುದು. ತಾಯಿ ತಂದೆ ಅನ್ನೋ ದೇವ್ರು ಎಲ್ಲಿ ಸಿಗ್ತಾರೆ? ನಮ್ಮ ಪುಟ್ರಂಗ್ ಶೆಟ್ರನ್ನ ಎಲ್ಲಿ ಬುಕ್ ಮಾಡ್ತಾರಕ್ಕಾಯ್ತದೆ? ಯಾರು ಕರ್ಕೊಂಬರಕ್ಕಾಯ್ತದೆ? ಯಾರು ಎಲ್ಲೂ ಸಿಗಲ್ಲ. ಒಬ್ಬ ಹೆಂಡತಿ ಸತ್ತೋದ್ರೆ ಮತ್ತೊಬ್ಳು ಹೆಂಡತಿ ಮದುವೆ ಆಗ್ತಾನಂತೆ, ಒಬ್ಬ ಮಗ ಸತ್ತೋದ್ರೆ ಒಬ್ಬ ಮಗನ್ ದತ್ತು ತಕೋತಾನಂತೆ. ಎತ್ತ ತಾಯಿ ಎಲ್ಲಿ ಸಿಗ್ತಾರೆ? ಎತ್ತ ತಾಯಿ ತಂದೆ ಎಲ್ಲೂ ಸಿಗಲ್ಲ. ಅದಕ್ಕೆ ಇರುವ 4 ದಿವಸ ತಾಯಿ ತಂದೆನ ನಾವು ಕಾಪಾಡಿಕೊಂಡು ಅವ್ರನ್ನ ಧ್ಯಾನಿಸ್ತೀವಿ, ಅವ್ರನ್ನ ಪೂಜೆ ಮಾಡ್ತಾ ಅವ್ರನ್ನ ಸಂತೋಷ ಪಡಿಸ್ತೀವಲ್ಲ, ಅದೇ ನಾವೆಲ್ಲಾ ದೇವರುಗಳನ್ನ ಪೂಜೆ ಮಾಡಿದಾಗೆ. ಅವ್ರು ಸಂತೋಷವಾಗಿದ್ರಷ್ಟೇ ಸಾಕು. ಯಾಕೆಂದ್ರೆ ಅವ್ರು ಬಿಟ್ಟೋದ ಮೇಲೆ ಪಶ್ಚಾತ್ತಾಪ ಪಡ್ತಾರೆ ಕೆಲವರು ಮಕ್ಕಳು. ಅಯ್ಯೋ, ನಮ್ಮ ಅಪ್ಪ ಅಮ್ಮ ಈಗ ಇದ್ದಿದ್ರೆ ಚೆನ್ನಾಗಿ ನೋಡ್ಕತ್ತಿದ್ದೆ, ನಮ್ಮ ಅಪ್ಪ ಅಮ್ಮ ನಮ್ಮನ್ನಾಗ್ಲೇ ಬಿಟ್ಟು ಹೊರಟೋದ್ರು ಅಂದ್ರೆ ಈಗ ಬಾಯಿ ಬಡ್ಕೊಂಡ್ರೆ ಅಪ್ಪ ಅಮ್ಮ ಎಲ್ಲಿ ಸಿಗ್ತಾರೆ? ಇರುವಾಗ ಕೆಲವರು ಬಿಟ್ಟು ಬಿಡ್ತಾರೆ, ಇಲ್ಲದಿದ್ದಾಗ ಬೇಡ್ಕೋತಾರೆ, ಎಲ್ಲೂ ಸಿಗಲ್ಲ. ಅದಕ್ಕೆ ಒಂದು ಜನಪದ ಗೀತೆಯಲ್ಲಿ ಚೆನ್ನಾಗಿ ಬರ್ದವ್ರೆ ನೋಡಿ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದೊಳು ಕಾಣೋ, ಹಡೆದ ತಾಯಿ ತಂದೆ ಕಳ್ಕೊಂಡ ಮ್ಯಾಲೇನು ತಮ್ಮ ಮರಳಿ ಬರುವರೇನು, ಹೆತ್ತವರು ಮರಳಿ ಬರುವರೇನು. ಸಿಗುತ್ತೈತೆ ಈ ಜನಗಳು, ಹಡೆದ ತಾಯಿ ತಂದೆ ಕಳ್ಕೊಂಡ
ಮ್ಯಾಲೆ ಮತ್ತೆ ಸಿಗುವರೇನು ತಮ್ಮ ಮರಳಿ ಬರುವರೇನು ಎತ್ತವರು ಮರಳಿ ಬರುವರೇನು ಹುಲಿನಾಲೆ ಮಾಡಿ ಶಾಲೆಗೆ ಕಳಿಸಿದಳು ಜಾಣನಾಗಲಂತ ಚಿನ್ನದಂದವನ್ನು ಹೆಣ್ಣ ಹುಡುಕಿದಳು ನಿನ್ನ ಮದುವೆಗಂತ ಹುಲಿನಾಲೆ ಮಾಡಿ ಶಾಲೆಗೆ ಕಳಿಸಿದಳು ಜಾಣನಾಗಲಂತ ಚಿನ್ನದಂದವನ್ನು ಹೆಣ್ಣ ಹುಡುಕಿದಳು ನಿನ್ನ ಮದುವೆಗಂತ ಸೋಲ ಸೋಲ ಮಾಡಿ ಮಧುರ ಮಾಡಿದಳು ವಂಶ ಬೆಳಗಲಂತ ಅಮ್ಮ ಅಮ್ಮ ಸೋಲ ಸೋಲ ಮಾಡಿ ಮಧುರ ಮಾಡಿದಳು ವಂಶ ಬೆಳಗಲಂತ ಹುಟ್ಟಿನ ತಾಯಿ ಏನೇನು ಕನಸ ಕಟ್ಟಿಕೊಂಡು ಕುಳಿತಾಳು ಕನಸು ಕನಸಾಗಿ ಹೋಯಿತು ತಾಯಿ ತಂದೆ ಕನಸಾಗಿ ಹೋಯಿತು 9 ತಿಂಗಳು ಹೊತ್ತು ಸಾಕಿದ ತಾಯಿಯ ಮರೆಯಬೇಡ ಹೆಂಡತಿ ಮಕ್ಕಳಿಯತ್ತ ತಾಯಿಯ ದೂರ ತಳ್ಳಬೇಡ ಅವಳ ಬೇರೆ ಮಾಡಬೇಡ ಎತ್ತವರ ಬೇರೆ ಮಾಡಬೇಡ ಮಗ ಇದ್ದರೂ ಎಚ್ಚೆಂದು ತಿಳಿದು ಸೊಸೆಯ ತಂದಳಲ್ಲ ಆ ಸೊಸಿದ ಸೊಸೆಯು ತನ್ನ ಅತ್ತೆಯ ಸರಿಯಾಗಿ ನೋಡಲಿಲ್ಲ ಮಗ ಇದ್ದರೂ ಎಚ್ಚೆಂದು ತಿಳಿದು ಸೊಸೆಯ ತಂದಳಲ್ಲ ಆ ಸೊಸಿದ ಸೊಸೆಯು ತನ್ನ ಅತ್ತೆಯ ಸರಿಯಾಗಿ ನೋಡಲಿಲ್ಲ ಹುಣ್ಣು ಬಿಟ್ಟಿರುವ ಎಲ್ಲಲ್ಲವ ತಾಯಿ ಉಂಡಳಲ್ಲ ಅಯ್ಯೋ ಶಿವನೇ ಅಯ್ಯೋ ಹುಣ್ಣು ಬಿಟ್ಟಿರುವ ಎಲ್ಲಲ್ಲವ ತಾಯಿ ಉಂಡಳಲ್ಲ ಮಗನ ಮುಖಕ್ಕೆ ಎಲ್ಲಲ್ಲವ ತಾಯಿ ಉಂಡಳಲ್ಲ ಅದನ್ನು ಮಗನಿಗೆ ಹೇಳಲಿಲ್ಲ ಎತ್ತವರು ಮಗನಿಗೆ ಹೇಳಲಿಲ್ಲ ದುಡ್ಡು ಕೊಟ್ಟರೆ ಕಾದು ಸಿಗುತ್ತೈತೆ ಜಗಗಳು ಕಾಣೋ ಮಗ ಇದ್ದರೂ ಎತ್ತ ತಾಯಿಯು ಪರದೇಶಿಯಾದಳು ಹಸಿರು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿಂದಾಳು ಮಗ ಇದ್ದರೂ ಎತ್ತ ತಾಯಿಯು ಪರದೇಶಿಯಾದಳು ಹಸಿರು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿಂದಾಳು ಕಣ್ಣು ಕಾಣಲಿಲ್ಲ ಪ್ರಾಣ ಉಳಿಯಲಿಲ್ಲ ಎದುರಿನ ಇದ್ದಾಳು ಅಮ್ಮ ಅಮ್ಮ ಕಣ್ಣು ಕಾಣಲಿಲ್ಲ ಪ್ರಾಣ ಉಳಿಯಲಿಲ್ಲ ಎದುರಿನ ಇದ್ದಾಳು ಮಗ ಸೊಸೆಯರು ಚೆನ್ನಾಗಿ ಮಾಡಿ ಎಂದು ದೇವರಲ್ಲಿ ಬೇಡಿಯಾಳು ತಾಯಿ ಕೊನೆ ಉಸಿರೆಳೆದಾಳು ಎತ್ತವ್ವ ಬೀದಿ ಸತ್ತಾಳು ಅಮ್ಮ ಹೆತ್ತುವಂತು ಸಾಕಿದ ಮಕ್ಕಳಿಂದ ನಿನಗೆ ತಾನವೇ ಅಮ್ಮ ಅಪ್ಪ ದುಡ್ಡು ಕೊಟ್ಟರೆ ಕಾದು ಸಿಗುತ್ತೈತೆ ಜಗಗಳು ಕಾಣೋ ಅಣ್ಣನ ತಾಯಿ ತಂದೆ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು ತಮ್ಮ
ಮರಳಿ ಬರುವರೇನು ನಿತ್ತವರು ಮರಳಿ ಬರುವರೇನು ನಿತ್ತವರು ಮರಳಿ ಬರುವರೇನು. ಇಂದಿರಾರಮಣ ಗೋವಿಂದ ಗೋವಿಂದ ಆಂಜನೇಯವರನ ಗೋವಿಂದ ಗೋವಿಂದ. ಇದು ಸತ್ಯವಾದ ಮಾತು. ರಾವಣ ಅತ್ತ ಕಡೆ ದಿಗ್ವಿಜಯಕ್ಕೆ ತಾಯಿ ಆಶೀರ್ವಾದವನ್ನು ಪಡ್ಕೊಂಡು ಹೊರಟನೆಲ್ಲ ನನ್ನ ಮಗ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾನೆ. ನನ್ನ ಮಗನಿಗಾಗದೇದವರು ಎಷ್ಟೋ ಜನ ಈ ಬ್ರಹ್ಮಾಂಡದಲ್ಲಿ ತುಂಬಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಗ್ಯ ಗೌಡಿಕೆಯವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಈ ಒಂದು ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಗವಂತನ ಕಥೆಯಲ್ಲಿ ಪುಷ್ಪಾಪುರ ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಈ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಕಥೆಯಲ್ಲಿ ಮಹಾನುಭಾವನಾಗಿರ್ತಕ್ಕಂಥ ರಾವಣ ಅತ್ತ ಕಡೆ ಹೊರಟ ಮೇಲೆ ಇತ್ತ ಕಡೆ ಎಲ್ಲಿಗೆ ತಾಯಿಯಾದವಳು ಏನು ಮಾಡಿದ್ಲು, ನನ್ನ ಮಗನಿಗೆ ಒಳ್ಳೇದಾಗ್ಲಿ, ನನ್ನ ಮಗ ಹಿಡಿದ ಕಾರ್ಯಗಳನ್ನು ಜಯಿಸ್ಕೊಂಡು ಬರಲಿ ಅಂತ ಸಾವಿರಾರು ಜನ ಮುತ್ತೈದೆ ಹೆಣ್ಣು ಮಕ್ಕಳನ್ನು ಕರೆಸಿ ಬಾಗಣ ಕೊಡ್ತಾ ಇದ್ದಾಳೆ. ಎಲ್ಲರ ಆಶೀರ್ವಾದಕ್ಕಿಂತ ಮುತ್ತೈದೆಯರ ಆಶೀರ್ವಾದ ನನ್ನ ಮಗನಿಗಿರಲಿ. ಸಾವಿರಾರು ಜನ ಬ್ರಾಹ್ಮಣೋತ್ತಮರು ಬರಮಾಡಿ ಅವರಿಗೆಲ್ಲರಿಗೂ ಕೂಡ ಒಂದು ಹಸುಗಳನ್ನು ದಾನವಾಗಿ ಕೊಟ್ಟಿದ್ದಾಳೆ. ಗೋದಾನ ಭೂದಾನ ಸುವರ್ಣ ದಾನಗಳನ್ನು ಮಾಡ್ತಾ ಇದ್ದಾಳೆ. ಯಾಕೆ? ನನ್ನ ಮಗ ಹಿಡಿದ ಕಾರ್ಯವನ್ನು ಜಯಿಸ್ಕೊಂಡು ಬರಲಿ. ಈ ಕೆಲವು ತಾಯಿಂದ್ರು, ಹೋಗ್ ಮಗನೇ, ನೀನು ಇಲ್ಲಿದ್ರೆ ಉದ್ಧಾರ ಆಗಲ್ಲ ಕಣೋ, ನೀ ಇಲ್ಲಿದ್ದು ಉದ್ಧಾರ ಆಯ್ತೀನಿ ಅಂದ್ರೆ ನಿನ್ ಜೊತೆಲಿರೋರು ನಿನ್ನ ಉದ್ಧಾರ ಮಾಡಲ್ಲ ಕಣೋ. ಎಲ್ಲಾರು ಹೋಗೋ ದೂರಕ್ಕೆ ಹನೂರ್ಗೋ ಅಲ್ಗೂ ಬರ್ತಾರೆ, ಬೇಡ ಬೆಂಗಳೂರಿಗೋ ಎಲ್ಗೂ ಹೋಗುವಂತ ತಾಯಿ ತಂದೆನೆ ಮಗನ್ನ ಕಳಿಸ್ತಾರೆ. ಅವ ದುಬೈಗೆ ಹೋದ್ರು ದಬಾಯಿಸ್ ಬದುಕ್ತಾನೆ, ಅಲ್ಲಿಂದಲೇ ಚೆನ್ನಾಗಿರ್ತಾನೆ. ಇನ್ ಕೆಲವು ಕಡೆ ತಾಯಿ ತಂದೆ ಹೊಟ್ಟೆ ಉರ್ಸ್ಬಿಟ್ಟು ಇವರೇ ಹೋಯ್ತಾರ ನೋಡಿ ಕೆಲವರು. ಆಗ ಅವ್ವ ಅಪ್ಪ ಅಂತಾರೆ, ನೀವು ಉದ್ಧಾರ ಆಗಲ್ಲ ಕಣ, ಅವ್ವ ಅಪ್ಪನ ಕಣ್ಣೀರ್ಲಿ ಕೈ ತೋರಿಸ್ಬಿಟ್ಟು ಹೋಯ್ತೀನಿ, ಯಾಕೆ ಕೊಟ್ಟೈತೆ ಹೋಗು. ಕರೆಕ್ಟ್ ಎಲ್ಲಾ ಕಡೆ ಇಟ್ಟಾಡ್ಕೊಂಡು ಪುನಃ ಅಲ್ಲಿಗೆ ಬರ್ತಾನೆ. ಅದಕ್ಕೆ ತಾಯಿಯ ತಂದೆಯ ಆಶೀರ್ವಾದ ಇರಬೇಕು ಅನ್ನೋದಕ್ಕೆ ನನ್ನ ಮಗ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದಾನೆ, ಬೇಗ ನನ್ನ ಮಗ ಬಂದು ಬಿಡ್ಲಿ, ನನ್ನ ಮಗ ಹಿಡಿದ ಕಾರ್ಯವನ್ನು ಜಯಿಸ್ಕೊಂಡು ಬರಲಿ ಅಂತ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಎಷ್ಟೋ ದಿನಗಳ ಕಳಿತಿರ್ಬೇಕಾದ್ರೆ ರಾವಣ ಇದ್ದನೋ ಓದನೋ ಗೆದ್ದನೋ ಸೋತನೋ ಏನೂ ಗೊತ್ತಿಲ್ಲ ತಾಯಿ. ಏನ್ರಪ್ಪ, ನನ್ನ ಮಗ ಏನಾದ ಅಂತ ಏನೂ ಗೊತ್ತಾಗ್ಲಿಲ್ವಲ್ಲ. ಪುರಾಣ ಪಂಚಾಂಗಗಳಲ್ಲಿ ಪಂಚಾಂಗ ತೆಗೆದು ನೋಡಿ, ಅವನ ಹೆಸರಲ್ಲಿ ಗ್ರಹಗತಿಗಳು ಯಾವ ರೀತಿ ಇದೆ ಅಂತ ಪುರಾಣಿಕರನ್ನು ಕರೆಸಿ ಪಂಚಾಂಗವನ್ನು ತೆಗೆದು ನೋಡಿದಾಗ, ಅಮ್ಮ ನಿನ್ನ ಮಗ ಚೆನ್ನಾಗಿದ್ದಾನೆ ತಾಯಿ, ಅವನಿಗೆ ನೋವು ಏನೂ ಇಲ್ಲ, ಸಾವು ಏನೂ ಇಲ್ಲ, ಅವನಿಗೆ ಸಾವು ನೋವಿಲ್ಲದೆ ಆನಂದವಾಗಿದ್ದಾನೆ, ಹಿಡಿದ ಕಾರ್ಯವನ್ನು ಜಯಿಸ್ಕೊಂಡ್ ಬರ್ತಾ ಇದ್ದಾನೆ. ಯಾವುದರಿಂದ ಗೊತ್ತ ತಾಯಿ? ಇಲ್ಲಿ ನೀನು ಮಾಡ್ತಾ ಇರುವ ದಾನ ಧರ್ಮ ಅಲ್ಲ ನಿನ್ನ ಮಗನು ಒಳ್ಳೇದು ಮಾಡ್ತಾ ಇದೆ. ಅಂದ್ರೆ ನಾ ಮಾಡಿದ ದಾನ ಧರ್ಮ ನನ್ನ ಮಗನು ಒಳ್ಳೇದು ಮಾಡುತ್ತೆ ಅನ್ನೋದಾದ್ರೆ ನಾನಿನ್ನೂ ಭಕ್ತಿಯುತವಾದ ಪೂಜೆಯನ್ನು ಮಾಡಬೇಕು, ಪರಮಾತ್ಮನ ಪೂಜೆಯನ್ನು ಮಾಡಬೇಕು, ಆ ಭಗವಂತನ ಪೂಜೆಯನ್ನು ಮಾಡಿ ನಾನು ನನ್ನ ಮಗನು ಒಳ್ಳೇದನ್ನು ಬಯಸಬೇಕು ಅಂತ ಸಮುದ್ರ ತೀರಕ್ಕೆ ಬಂದವಳೆ ಕೈಕಸಾದೇವಿ. ರಾವಣನ ತಾಯಿ ಕೈಕಸಾದೇವಿ ಸಮುದ್ರ ತೀರಕ್ಕೆ ಬಂದು ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿದ್ದಾಳೆ. ಆ ಒಣಗಿದ ಮರಳಿನ ಮುಂದೆ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಕೈಲಾಸಕ್ಕೂ ಭೂಲೋಕಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ಶಿವನನ್ನ ಪಾಶ ಹಾಕಿ ಕರೀತಿದ್ದಾಳೆ. ಶಂಕರನೇ, ಶಶಿಧರನೇ, ಕೈಲಾಸವಾಸನೆ, ರಜತಗಿರಿ ನಿಲಯನೆ, ಸುಖಂಕರನೆ, ಓಂಕಾರನೆ, ನೀಲಕಂಠೇಶ್ವರನೆ, ಜಲಕಂಠೇಶ್ವರನೆ, ಪಾಹಿಮಾಂ ಪಾಹಿಮಾಂ ಪರಮೇಶ್ವರನೇ, ನನ್ನ ಮಗ ಬೇಗ ನನ್ನ ಬಳಿಗೆ ಬರುವಂತೆ ಮಾಡುವಂತ ಮಂಡಿಗಾಲನ್ನು ಊರಿ ಕೈಲಾಸಕ್ಕೂ ಭೂಲೋಕಕ್ಕೂ ಭಕ್ತಿಯ ಸೇತುವೆಯನ್ನು ಕಟ್ಟಿ ಕರೀತಾಳೆ. ಶಂಕರ ಮೊರೆ ಕೇಳದೇನೋ ದೇವ, ಶಂಕರ ಮೊರೆ ಕೇಳದೇನೋ ದೇವ, ಶಂಕರ ಮೊರೆ ಕೇಳದೇನೋ ದೇವ, ಶಂಕರ. ಗಿರಿಜಾ ರಮಣ ಕರುಣಾ ಭರಣ,
ಕರುಣಾಕರಣ ಅಂಬಿದೆ ಪಾವನ ಚರಣ ಅಂಬಿದೆ ಪಾವನ ಚರಣ ಶಂಕರ ಮಧುರೇಯದೇನು ದೇವಾ ಆ ಶಂಕರ ಸಾಗರನೆ ಬಾರು ಉಠವನೆ ದಯಾ ಸಾಗರನೆ ಬಾರು ಉಠವನೆ ಪದಕರನೆ ಶ್ರೀ ಪಾರ್ವತಿ ರಮಣನೆ ಪದಕರನೆ ಶ್ರೀ ಪಾರ್ವತಿ ರಮಣನೆ ಬಾ ಶಂಕರ ಏನು ದೇವಾ ಶಂಕರ ಶಂಕರ ಶಿವಪಾರ್ವತಿಯರಿಬ್ರು ಪ್ರತ್ಯಕ್ಷರಾಗ್ತಾ ಇದ್ದಾರೆ ಭಕ್ತಿಗೆ. ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಕೈಲಾಸಕ್ಕೂ ಭೂಲೋಕಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ, ಶಂಕರನೇ ನನ್ನ ಮಗ ಎಲ್ಲಿದ್ರು ಬೇಗ ಬರುವಂತೆ ಮಾಡು, ಇಷ್ಟು ದಿನವಾದ್ರೂ ನನ್ನ ಮಗನನ್ನ ನೋಡ್ಲಿಲ್ಲ ಅಂತ ಎತ್ತ ತಾಯಿ ಪೂಜೆ ಮಾಡ್ತಿದ್ರೆ ಶಿವಪಾರ್ವತಿಯರು ಪ್ರತ್ಯಕ್ಷರಾಗ್ಬಿಟ್ರಂತೆ. ಇವಳು ಪೂಜೆಗೆ ಮಾಡ್ತಿರೋದು ಒಣಗಿದ ಮರಳಿನ ಲಿಂಗ ಪೂಜೆ. ಅದಕ್ಕೆ ಮಾಡಿದ ದಾನ ಧರ್ಮ.
ಮಾಡಿದಂತ ಪುಣ್ಯ ಕೆಲಸ ನೇರ ಕೈಲಾಸವನ್ನು ಕೊಡುತ್ತೆ, ನೇರ ವೈಕುಂಠವನ್ನು ಕೊಡುತ್ತೆ ಅನ್ನೋದು ಇದಕ್ಕೆ ನೋಡಿ. ನಾವು ಸಂಪಾದನೆ ಮಾಡಿದ ಹಣ ಅಂತಸ್ತು ಅಲ್ಲ. ಆ ಹಣ ಅಂತಸ್ತು ಏನ್ ಮಾಡುತ್ತೆ ಗೊತ್ತೇ? ನಮ್ಮ ಪ್ರಾಣ ತೆಗೆಯುತ್ತೆ. ಚಿನ್ನ ಬೆಳ್ಳಿ ಮುತ್ತು ರತ್ನ ಹಾಕೊಂಡು ನಾವು ಸಾಕಿದಿಂದ ಇಷ್ಟೊತ್ಲು ಬರಕ್ಕಾಗಲ್ಲ. 3 ದಿನ ನೋಡ್ತಾರೆ, 4ನೇ ದಿನಕ್ಕೆ ಸ್ಕೆಚ್ ಹಾಕ್ತಾರ. ಅದಕ್ಕೆ ಆ ಚಿನ್ನ ಬೆಳ್ಳಿ ಮುತ್ತು ರತ್ನ ಏನ್ ಮಾಡ್ತು? ಅವನು ಪ್ರಾಣ ತೆಗೆಯೋಕ್ ನೋಡುತ್ತೆ. ಮಾಡಿದ ದಾನ ಧರ್ಮ ಏನ್ ಮಾಡುತ್ತೆ ಹೇಳಿ? ಎಲ್ಲಾದ್ರೂ ಬಿದ್ದೋಗಿದ್ರೆ ಅವನ್ನ ಯಾರೋ ತಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತಾರೆ. 1 ಬಾಟ್ಲ ರಕ್ತ ಕೊಟ್ರೆ ಉಳ್ಕೋತಾನೆ ಅಂದ್ರೆ ಆ ಪುಣ್ಯಾತ್ಮ ಸೇರಿಸ್ತಾನೆ, 1 ಬಾಟ್ಲ ರಕ್ತನೂ ಕೊಟ್ಬಿಟ್ಟು ಹೊಂಟಾಗಿರ್ತಾನೆ. ಅವನಿಗೆ ಜ್ಞಾನ ಬಂದು ನೋಡ್ತಾನೆ, ನಾನು ಎಲ್ಲಿದ್ದೀನಿ, ನೀ ಎಲ್ಲೋ ಬಿದ್ದೋಗಿದೆ ಕಣಪ್ಪ, ಯಾರೋ ಪುಣ್ಯಾತ್ಮ ತಂದು ಸೇರಿಸಿ ರಕ್ತನೂ ಕೊಟ್ಬಿಟ್ಟು ಹೋದ. ಯಾರೋ ಗೊತ್ತಿಲ್ಲ, ಅವನೇ ಭಗವಂತ. ಗೊತ್ತಿಲ್ಲದೆ ಬಂದು ನಿನಗೆ ಸಹಾಯ ಮಾಡಿದ್ನಲ್ಲ, ನೀನು ದಾನ ಧರ್ಮ ಮಾಡಿದ್ರೆ ನಿನ್ನ ಪ್ರಾಣನ ಆ ಪುಣ್ಯಾತ್ಮ ಬಂದು ಉಳಿಸ್ತಾನೆ. ನಿನ್ನ ಕೈಲಿ ಚಿನ್ನ ಬಣ್ಣ ದುಡ್ಡು ಎಲ್ಲ ಇದ್ರೆ, ಎಲ್ಲಾದ್ರೂ ಬಿದ್ದೋಗಿದ್ರೆ ಕತ್ತಿಗೆ ಕಾಲ್ ಮಾಡ್ಬಿಟ್ಟು ಅಲ್ಲೇ ಸಾಯಿಸ್ಬಿಡ್ತಾನೆ, ಸ್ಪಾಟ್ ಡೆತ್ ಅಂದ್ಬಿಟ್ಟು. ಯಾಕೆ ಹೇಳಿ? ನೀನು ಮಾಡಿದಂತ ಚಿನ್ನ ಆಭರಣ ನಿನ್ನ ಪ್ರಾಣ ತೆಗಿತು. ನೀ ಮಾಡಿದ ಪುಣ್ಯ ನಿನಗೆ ಸ್ವರ್ಗ ವೈಕುಂಠವನ್ನು ಕೊಡಿಸ್ತು. ಇವತ್ತ ವೈಕುಂಠ ಸಿಕ್ಕಿರೋದು ನಮ್ಮ ವೆಂಕಟರಂಗ ಶೆಟ್ಟರ್ಗೆ. ಏಕೆಂದ್ರೆ ಆ ಮಾಡಿದಂತ ಪೂಜೆ ಮಾರಮ್ಮ ದೇವತೆಯ ತಮ್ಮಡಪ್ಪನವರಾಗಿ ಪುಷ್ಪಾಪುರ ಗ್ರಾಮದಲ್ಲಿ ಎಷ್ಟೋ ದಿನಗಳ ಕಾಲ, ಎಷ್ಟೋ ವರ್ಷಗಳ ಕಾಲ ತಾಯಿ ಸೇವೆಯನ್ನು ಮತ್ತು ಕೊಂಡವನ್ನ ಹಾದವರು, ಭಕ್ತಿಯಿಂದ ಪೂಜೆ ಮಾಡಿದವರು. ಅದಕ್ಕೆ ಅವರಿಗೆ ವೈಕುಂಠವನ್ನ ಭಗವಂತ ಮೋಕ್ಷವನ್ನ ಕೊಟ್ಟ. ಇವತ್ತು ಆ ತಾಯಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಬಿಡೋಣ, ಮಾರಮ್ಮ ತಾಯಿಯನ್ನು ಭಕ್ತಿಯಿಂದ. ಪಾದವ ನಂಬಿದೆವು ತಾಯಿ, ಪಾದವ ನಂಬಿದೆವು, ನಿಶ್ಚಯ ಕಂಡಲ್ಲಿ ಕಷ್ಟವ ನೀಗುವ ಪಾದವ ನಂಬಿದೆವು, ಮಾರಮ್ಮನ ಪಾದವ ನಂಬಿದೆವು. ತಾಯಿ ಪಾದ ನಂಬಿದೆವು, ಪಾದವ ನಂಬಿದೆವು, ಮಾರಮ್ಮ ಪಾದ ನಂಬಿದೆವು, ನಿಶ್ಚಯ ಕಂಡಲ್ಲಿ ಕಷ್ಟವ ನೀಗುವ ಪಾದವ ನಂಬಿದೆವು, ತಾಯಿ ಪಾದವ ನಂಬಿದೆವು, ನಿಶ್ಚಯ ಕಂಡಲ್ಲಿ ಕಷ್ಟವ ನೀಗುವ ಪಾದವ ನಂಬಿದೆವು, ತಾಯಿ ಪಾದವ ನಂಬಿದೆವು. ತಾಯಮ್ಮ ತಾಯಮ್ಮ ಮಾರಮ್ಮ ತಾಯಮ್ಮ, ತಾಯಮ್ಮ ತಾಯಮ್ಮ ತಾಯಿ ಮಾರಮ್ಮ, ತಾಯಮ್ಮ ತಾಯಮ್ಮ ಮಾರಮ್ಮ ತಾಯಮ್ಮ, ತಾಯಮ್ಮ ತಾಯಮ್ಮ ಮಾರಮ್ಮ ತಾಯಮ್ಮ. ಭಕ್ತಿ ಭೇದ ನಮ್ಮಲ್ಲಿಲ್ಲ ತಾಯೇ, ಭಕ್ತಿ ಭೇದ ನಮ್ಮಲ್ಲಿಲ್ಲ, ಹುಚ್ಚ ನೀತಿ ಉಳಿವೇ ಇಲ್ಲ, ಭಕ್ತಿ ಭೇದ ನಮ್ಮಲ್ಲಿಲ್ಲ, ಹುಚ್ಚ ನೀತಿ ಉಳಿವೇ ಇಲ್ಲ. ಗುಡಿಯಲ್ಲಿ ಮಾನವರು ನಿನ್ನವರಲ್ಲ ತಾಯೇ, ಗುಡಿಯಲ್ಲಿ ಮಾನವರು ನಿನ್ನವರಲ್ಲ ತಾಯೇ, ಅಡಿಗಡಿಗಿರು ತಾಯಿ ಒಡೆಯುವರಮ್ಮ ತಾಯೇ, ಅಡಿಗಡಿಗಿರು ತಾಯಿ ಒಡೆಯುವರಮ್ಮ. ಪಾದವ ನಂಬಿದೆವು ತಾಯಿ, ಪಾದವ ನಂಬಿದೆವು, ನಿಶ್ಚಯ ಕಂಡಲ್ಲಿ ಕಷ್ಟವ ನೀಗುವ ಪಾದವ ನಂಬಿದೆವು, ತಾಯಿ ಪಾದವ ನಂಬಿದೆವು. ತಾಯಮ್ಮ ತಾಯಮ್ಮ ತಾಯಿ ಮಾರಮ್ಮ, ತಾಯಮ್ಮ ತಾಯಮ್ಮ ಪುಷ್ಪಾಪುರದ ಮಾರಮ್ಮ. ಮಕ್ಕಳೆಲ್ಲ ಸೇರಿ ತಾಯೇ, ಹೆಣ್ಣು ಮಕ್ಕಳೆಲ್ಲ ಸೇರಿ ಕುಂಕುಮಾರ್ಚನೆಯ ಮಾಡಿ, ಹೆಣ್ಣು ಮಕ್ಕಳೆಲ್ಲ ಸೇರಿ ಕುಂಕುಮಾರ್ಚನೆಯ ಮಾಡಿ, ಮುತ್ತೈದೆ ಸ್ಥಾನವನ್ನು
ನಂಬಿದವರೇ ಪಾದವ ನಂಬಿದೆವು ತಾಯಿ ಪಾದವ ನಂಬಿದೆವು ನಿಷ್ಠೆಯ ಕಂಡಲ್ಲಿ ಕಷ್ಟವ ನೀಗುವ ಪಾದವ ನಂಬಿದೆವು